ಎಲ್ಲೂ ಕೂಡ ನಮ್ಮ ಹೆಸರು ಬರಬಾರ್ದು. ಕಮಲಮ್ಮ, ರೂಪಾ, ಭೈರವಿ ಎಲ್ಲಾನು ನೋಡ್ತಾ ಇದ್ದಾರೆ. ಅವರಿಗೆ ಡೌಟ್ ಬರ್ದೇ ಇರೋ ಹಾಗೆ ಕೆಲಸ ಮಾಡಿ ಮುಗಿಸ್ಬೇಕು. ಹೌದು, ಈಗ ಅವರಿಬ್ರು ಮಧ್ಯೆ ಮನಸ್ತಾಪ ಕಮ್ಮಿ ಆಗೋ ಅಷ್ಟರಲ್ಲಿ ಯಾರಾದ್ರೂ ಒಬ್ರನ್ನ ಮುಗಿಸ್ಲೇಬೇಕು. ಸರಿ, ನಾನು ಎಲ್ಲ ಕಡೆ ಏನ್ ನಡೀತಿದೆ ಅಂತ ಗಮನಿಸ್ತೀನಿ. ನಮಸ್ತೆ ಗುರುಜಿ. ಏನೋ ಗಾಢವಾಗಿ ಬರೀತಾ ಇದೀಯಾ? ಗುರುಜಿ, ಮಂತ್ರ ಬರಿತಾ ಇದ್ದೀನಿ. ಅದ್ ಸರಿ, ಶಿವಗಾಮಿ ಮನೆಯಿಂದ ಏನಾದರೂ ಸುದ್ದಿ ಬಂತಾ? ಅಶೋಕು ಶಿವಗಾಮಿನ ಸಾಯಿಸ್ತಾ ಇದ್ದ, ಇಲ್ಲ ಅವನೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದ. ಅದು ಕೂಡ ಮಿಸ್ ಆಗೋಯ್ತು. ಆದಿ, ಪ್ರತಿ ಸಲಾನೂ ಇದೇ ಆಗುತ್ತೆ ನೋಡು. ನೀನು ಮಾಡೋ ಪ್ಲಾನ್ಗಳೆಲ್ಲ ಸರಿಯಾಗೇ ಇರುತ್ತೆ, ಆದರೆ ಜಾರಿ ಮಾಡುವಾಗ ಎಡವಟ್ಟಾಗುತ್ತೆ. ಪವರ್ ಆಫ್ ಅಟಾರ್ನಿ ತಗೊಳ್ಳೋ ಪ್ರಯತ್ನ ಮಾಡಿದೆ, ಆಗ್ಲೂ ಸಕ್ಸಸ್ಫುಲ್ ಆಗಲಿಲ್ಲ. ಮತ್ತೊಂದು ಸಾರಿ ದೇವಿ ಶಾಂಭವಿನ ದಿಗ್ಬಂಧನ ಮಾಡಿ ಶಿವಗಾಮಿನ ಒಂದು ರೂಮಲ್ಲಿ ಕೂಡ ಹಾಕ್ತು, ಆಗ್ಲೂ ನಿನಗೆ ಫೇಲ್ಯೂರೇ ಕಂಡಿತ್ತು ಅಲ್ವಾ? ನನಗನ್ಸುತ್ತೆ ಆದಿ, ನಿನಗೆ ಶಕ್ತಿ ಸಾಲ್ತಾ ಇಲ್ಲ. ನೀನ್ ಯಾಕೆ ಒಂದು ಶಕ್ತಿಯಾಗ ಮಾಡಬಾರ್ದು ಅಂತ. ಮಾಡಬೇಕು ಗುರುಜಿ. ಆದಿ, ಪ್ರತಿ ಸಾರಿ ನಾವು ಮಾಟ ಮಂತ್ರ ಮಾಡುವಾಗ ನಮ್ಮ ಶಕ್ತಿ ಕುಂಠಿತವಾಗುತ್ತೆ. ಅದನ್ನ ಮತ್ತೆ ನಾವು ತಗೋಬೇಕಾಗತ್ತೆ. ಅದೊಂಥರ ಬ್ಯಾಟ್ರಿನ ರೀಚಾರ್ಜ್ ಮಾಡ್ಕೋತೀವಲ್ಲ, ಆ ಥರ ನಮ್ಮ ಜೀವನನೇ ಹಾಗೆ. ನಾವು ಬ್ಯಾಟ್ರಿನ ರೀಚಾರ್ಜ್ ಮಾಡಿಸ್ತಾನೆ ಇರಬೇಕಾಗತ್ತೆ. ಹೌದು ಗುರುಜಿ, ನೀವು ಹೇಳೋದು ಕರೆಕ್ಟಾಗೇ ಇದೆ. ನಮ್ಮ ಶತ್ರುಗಳು ಸ್ಟ್ರಾಂಗ್ ಆಗಿದ್ದಾಗ ನಾವು ಅವ್ರಿಗಿಂತ ಸ್ಟ್ರಾಂಗ್ ಆಗಿರಬೇಕು. ಸರಿ, ನೀನು ರೆಡಿ ಆದಾಗ, ಸಮಯ ಬಂದಾಗ ಹೇಳು, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈ ಯಾಗ ಮಾಡಬೇಕಾಗತ್ತೆ. ಆಯ್ತು ಗುರುಜಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ನಂದಿನಿ, ಮೊಬೈಲ್ ಕೊಡು, ನಾನು ಆಫೀಸ್ಗೆ ಹೋಗ್ಬೇಕು. ನಿನ್ನ ಆಫೀಸಿಗೆ ಹೋಗಿ ಗೋಣಿ ಚೀಲದಲ್ಲಿ ದುಡ್ಡು ತಂದು ಮನೇಲಿ ಜೋಡಿಸಿದ್ ಸಾಕು. ಬಾಯ್ ಮುಚ್ಕೊಂಡು ಮನೇಲೇ ಇರೋ. ಕೆಲಸ ಮಾಡದೆ ಸುಮ್ಮನೆ ಮನೇಲಿ ಇರೋದಕ್ಕೆ ನಾನೇ ನಿಮ್ಮಣ್ಣ ಅಲ್ಲ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಅಲ್ಲ ಕಣೆ, ಈಗಿನ ಕಾಲದಲ್ಲಿ ಹುಡುಗಿರೆ ಓದಿ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ನಿಮ್ಮ ಅಣ್ಣನಿಗೇನೆ ಬಂದಿದೆ ರೋಗ, ಮನೇಲೇ ಬಿದ್ದಿರ್ತಾನೆ. ನಿನ್ ಇಡೀ ಜೀವನ ಸಂಪಾದನೆ ಮಾಡಕ್ಕಾಗ್ದಿರೋದನ್ನ ನಮ್ಮ ಅಣ್ಣ ಒಂದೇ ದಿವಸದಲ್ಲಿ ಕೂತಲ್ಲ ಸಂಪಾದನೆ ಮಾಡ್ತಾನೆ, ಗೊತ್ತಾ? ಆಯ್ತು ಗುರುಗಳೇ. ಹೌದಲ್ವಾ? ಸಂಪಾದನೆ ಮಾಡ್ತಾರೆ. ಹೇಗೇಳು? ಬೇರೆಯವ್ರ ಆಸ್ತಿಗೆ ಕಣ್ಣಾಕಿ ಮೋಸ ಮಾಡಿ ಕೊಲೆ ಮಾಡಿ ಸಂಪಾದನೆ ಮಾಡ್ತಾನೆ. ಇದೆಲ್ಲ ಒಂದ್ ಜೀವನನಾ? ಬೇಡ. ಇರುವೆ ನೋಡು, ಇಷ್ಟೇ ಇರುತ್ತೆ. ಅದು ಯಾರಿಗೂ ಮೋಸ ಮಾಡ್ದೆ, ವಂಚನೆ ಮಾಡ್ದೆ, ಮೈಗಳು ಬೀಳ್ದೆ ಅದ್ರೂಟನ ಅದೇ ಸಂಪಾದನೆ ಮಾಡ್ಕೊಳ್ಳುತ್ತೆ. ಗುರುಗಳು ಧ್ಯಾನದಲ್ಲಿದ್ದಾರೆ, ಸ್ವಲ್ಪ ನಿಶಬ್ದವಾಗಿರಿ.
ಓಹೋ ಏನ್ ಮಹಾ ಧ್ಯಾನ ಅದು. ಏನಂದ್ರಿ? ಏ ಕೊಡು ಫೋನ್, ಅದು ನಾನು ಹೋಗ್ತೀನಿ. ಅರೆ ಹೆಸರು ಹೇಳೋದು ನಿಮ್ಗೆ ನಿಶಬ್ದವಾಗಿರಿ ಅಂತ? ಸರಿ ಆಯ್ತು, ನಾನು ಹೋಗ್ತೀನಿ, ನೀವೇ ಶಾಂತವಾಗಿರಿ. ಏಯ್, ಅಣ್ಣ ಸಾರಿ ಅಣ್ಣ. ಯಾಕೆ? ಅದು ನೀನ್ ಧ್ಯಾನ ಮಾಡ್ಬೇಕಾದ್ರೆ ವಿಜಯ್ ಡಿಸ್ಟರ್ಬ್ ಮಾಡಿದ್ನಲ್ಲ, ಅದಕ್ಕೆ. ಅದೆಲ್ಲ ಬಿಡು, ನಿನ್ ಜವಾಬ್ದಾರಿ ಇರೋಳು, ಗಂಭೀರವಾಗಿ ನಡ್ಕೋ. ದಿನ ಚಿಕ್ಕ ಮಕ್ಳು ತರ ಕಿತ್ತಾಡ್ತಾನೆ ಇರ್ತೀರಾ. ಸರಿ ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ. ಆಯ್ತಣ್ಣ. ಹೇಳ್ಪುಟ. ಅಲ್ಲ ಅಮ್ಮ, ಮನೆ ವಾತಾವರಣನ ನೆನ್ಸ್ಕೊಂಡ್ರೇನೆ ನಂಗೆ ನಿದ್ದೆ ಬರಲ್ಲ ಅಂತ. ಇದ್ರಲ್ಲಿ ನೀನು ಮಧ್ಯಾಹ್ನ ಟೈಮಲ್ಲಿ ಇಷ್ಟೊಂದು ಗಾಢವಾಗಿ ನಿದ್ದೆ ಮಾಡ್ತಾ ಇದೆಯಲ್ಲ, ಅದ್ ಹೇಗ್ ಸಾಧ್ಯ? ಪುಟ, ನನಗ್ ನಿದ್ದೆ ಬರ್ದೇ ಇದ್ದಾಗ ನಾನು ನಮ್ ದೇಶ ಕಾಯ್ತಾರಲ್ಲ ಸೈನಿಕರು, ಅವ್ರನ್ನ ನೆನ್ಸ್ಕೊಂಡ್ಬಿಡ್ತೀನಿ. ಯಾಕೆ ಹೇಳು? ಅವ್ರಿಗಿರೋಂಥ ಕಷ್ಟಗಳನ್ನ ಕಂಪೇರ್ ಮಾಡಿದ್ರೆ ನಮ್ಗಿರೋ ಕಷ್ಟಗಳು ಯಾವ ಲೆಕ್ಕಕ್ಕೂ ಇಲ್ಲ. ಸುತ್ತಮುತ್ತ ಹುಡುಕಿದ್ರೂ ಒಬ್ಬ ಮನುಷ್ಯನೂ ಕಾಣ್ಬಾರ್ದು. 10 ಕಿಲೋಮೀಟರ್ ದೂರದವರೆಗೂ ಯಾರು ಕಾಣ್ದೇ ಇರೋಂಥ ಜಾಗದಲ್ಲಿ ಒಬ್ನೇ ಬಂದೂಕ ಇಟ್ಕೊಂಡು ನಮ್ ದೇಶನ ಕಾಯ್ತಿರ್ತಾನೆ. ಅದು ಕೊರಿಯೋ ಚಳಿ, ಮಳೆ, ಬಿಸ್ಲು ಯಾವುದನ್ನೂ ಲೆಕ್ಸಲ್ಲ. ಕೆಲವೊಂದ್ಸಲ ಚಳಿಗಾಲದಲ್ಲಿ ಬಾಟಲ್ನ ತೆಗ್ದು ನೀರ್ ಕುಡಿಯೋದಕ್ ಹೋದ್ರೆ ನೀರೇ ಐಸಾಗೋಗಿರುತ್ತೆ.